ನನ್ ಮದುವೆ ಆದ್ರೆ ಲವ್ ಮ್ಯಾರೇಜ್ ಆಗೋದು ಇಲ್ಲಿ ಫುಲ್ಲು ಸ್ನೋ ಇದೆ. ಇದು ಯಾವ ಪ್ರಾಣಿ ಅಂತ ಕಂಡಿಡಿದೆ ಗೈಸ್. ತುಂಬಾ ಕಡಿಮೆ ಆಗ್ತಿದೆ, ಉಸಿರಾಡಕ್ಕೆ ಆಗ್ತಿದೆ ನನ್ನ ಕೈಯಲ್ಲಿ. ಹೆಂಗಿರುತ್ತೆ ವಾಟರ್, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮಿಂಟ್ ವಾಟರ್. ಟೋಕನ್ ಹಾಕ್ತಂಗ್ರು ನಮ್ಗೂನು. ಫೇಶಿಯಲ್ ನ್ಯಾಚುರಲ್ ಫೇಶಿಯಲ್ ಮಾಡ್ತಾರೆ. ಕೈಯೆಲ್ಲ ರೆಡ್ ಆಗೋಯ್ತು, ಕೈ ರೆಡ್ ಆಗಿ ನಡುಕ್ತೈತೆ. ದಾಡಿ ಮೀಸೆಲ್ಲ ಚೆನ್ನಾಗಿ ಬಂದಿದೆ ಗುರು ನಂಗೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ತಮಿಳು ಹೇಳ್ತಾರೆ. ಇವತ್ತು ನಾನು ಡ್ರೀಮ್ ಪ್ಲೇಸ್ ನ ಹೋಗ್ತಿದ್ದೀನಿ. ಸುಮಾರು ದಿವಸ ಪ್ಲಾನ್ ಇತ್ತು ಹೋಗ್ಬೇಕು ಅಂತ. ಸೊ ಸ್ನೋಫಾಲ್ ನೋಡ್ಬೇಕು, ಮತ್ತೆ ಆ ಸ್ನೋ ಹತ್ರ ಹೋಗ್ಬಿಟ್ಟು ಆಟ ಆಡ್ಬೇಕು ಅಂತ ನಂಗೆ ಸಿಕ್ಕಾಪಟ್ಟೆ ಆಸೆ ಚಿಕ್ಕ ವಯಸ್ಸಿಂದ. ಸೊ ಇವತ್ತು ಆ ಆಸೆನ ಪೂರೈಸ್ತಾ ಇದೀನಿ. ಸೊ ಇವಾಗ ನಾವು ಇರೋದು ಗುವಾಹಟಿಲಿ. ಸೊ ಗುವಾಹಟಿಯಿಂದ ನಾವು ಸಿಕ್ಕಿಂ ಹೋಗ್ಬೇಕು, ಅದಕ್ಕೆ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ಸೊ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋದಕ್ಕೆ ನಾವು ಟುಕ್ ಅಲ್ಲಿ ಹೋಗ್ತೀವಿ ಗೈಸ್. ನೋಡಿ, ಈ ಟುಕ್ ಅಲ್ಲಿ ನಾವು ಇವತ್ತು ಪ್ರಯಾಣ ಮಾಡ್ತಿದ್ದೀವಿ. ಹಾಯ್ ಬಲೋ ಭಯ, ಹಾಯ್ ಗೈಸ್. ಇವಾಗ ಈ ಟುಕ್ ಅಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ಆ ಬಸ್ ಸ್ಟ್ಯಾಂಡ್ ವರ್ಗು. ಬನ್ನಿ ಲೆಟ್ಸ್ ಗೋ. ಬರೀ 20 ರೂಪಾಯಿ ಅಷ್ಟೇ ಅಂತ ಗೈಸ್, ಎಲ್ಲರೂ ಹೋಗಿ 20 ರೂಪಾಯಿ ಅಷ್ಟೇ ಅಂತೆ. ಇಲ್ಲಿ ಹೋಗೋಣ. ತಗೊಳ್ಳಿ ಗೈಸ್, ಆಟೋ ಇದು ಒಂಥರ ಡಿಫ್ರೆಂಟ್ ಆಗೈತೆ, ಓಪನ್ ಆಟೋ. ಇದು ಗುವಾಹಟಿ ಬಸ್ ಡಿಪೋ ಪ್ರೈವೇಟ್. ಸೊ ಇವಾಗ ಇಲ್ಲಿ ಒಳಗಡೆಯಿಂದ ಹೋಗಿ ಆಚೆ ಕಡೆ ಬಸ್ ನಿಂತ್ಕೊಂಡಿರುತ್ತೆ. ಸೊ ಇವಾಗ 10 ಅವರ್ ಟ್ರಾವೆಲ್ ಮಾಡ್ಬೇಕು ಗೈಸ್ ನಾವು ಗಾಡೀಲಿ. ನಾವು ಸಿಕ್ಕಿಂಗ್ ಹೋಗ್ಬೇಕಲ್ಲ, 10 ಅವರ್ ಟ್ರಾವೆಲ್ ಮಾಡೋಕ್ಕಾಗತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗೈಸ್ ಹೆಂಗಿದೆ ಬಸ್ ಡಿಪೋ, ಪ್ರೈವೇಟ್ ಬಸ್ ಡಿಪೋ. ಏನ್ ಬಸ್ ಡಿಪೋನೋ, ಇಲ್ಲಾಂದ್ರೆ ಮಾರ್ಕೆಟು, ಇಲ್ಲ ಅಂತಂದ್ರೆ ಏನಪ್ಪ ಇದು ಬಸ್ ಡಿಪೋ. ನೋಡಿ ಗೈಸ್ ಯಾವ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಅಯ್ಯೋ ರಾಮ. ಬಟ್ಟೆ ಅಂಗಡಿ ತರ ಐತಿ ಇದು. ಮಿನಿ ಮಾರ್ಟ್ ಆಗ್ಬಿಟ್ಟಿದೆ ಇದು, ಬಸ್ ಡಿಪೋ ಮಾರ್ಟ್ ಆಗ್ಬಿಟ್ಟಿದೆ ಮಿನಿ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವು ಹೋಗ್ತಿರೋ ಜಾಗ ಕೂಡ ನೀವು ನೋಡ್ಬಿಟ್ರೆ ಮಾತ್ರ ಹೋಗ್ಬಿಡ್ತೀರಾ. ಸ್ನೋಫಾಲ್ ನನಗಂತೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಏರ್ಪೋರ್ಟ್ ಚೆಕಿಂಗ್ ನೋಡಿದೀನಿ, ಮಾಲ್ ಚೆಕಿಂಗ್ ನೋಡಿದೀನಿ. ಸೊ ಇಲ್ಲಿ ನೋಡಿ ಗೈಸ್, ಬಸ್ ಹತ್ಬೇಕು ಅಂತಂದ್ರೆ ಚೆಕಿಂಗ್ ಮಾಡ್ತಾನೆ ಗೈಸ್. ಚೆಕಿಂಗ್ ತೋರಿಸ್ತವ್ನು ಫಸ್ಟ್ ಟೈಮ್. ನಾನು ಕೇಳ್ತಿರೋದು ಲೈಫ್ ಅಲ್ಲ ಅಲ್ವಾ, ಬಾಂಬ್ಗೆ ಇಟ್ಟಿದ್ದೇವೆ ನಾವು ಅಂತ ನೋಡ್ತಾವ್ನೆ ಗೈಸ್. ಇಲ್ಲಿ ಜಂಗ್ ಚೆಕ್ ಮಾಡ್ತಾವ್ ಬ್ಯಾಗ್ ನ. ಸೆಕ್ಯೂರಿಟಿ ಚೆಕಿಂಗ್ ಅಲ್ಲ, ಸೆಕ್ಯೂರಿಟಿ ಚೆಕಿಂಗ್ ಗೈಸ್ ಮಾಡ್ತಿರೋದು. ಚಕ್ಕರ ಭಯ, ಹೋಗಯ್ಯ ಕ್ಯಾ ಹೋಗಯ್ಯ ಭಯ, ಕ್ಯಾ ಏರೋಪ್ಲೇನ್ ನಾ ಸೆಕ್ಯೂರಿಟಿ ಚೆಕಿಂಗ್ ಮಾಡಾಯ್ತು. ಸೊ ಬನ್ನಿ, ಇವಾಗ ಇದೇ ಬಸ್ ಅಲ್ಲಿ ನಮ್ ಜರ್ನಿ ಇರೋದು. ನೋಡಿ ಬಸ್ ನೋಡಿ ಗೈಸ್ ಎಷ್ಟು ದೊಡ್ಡದಾಗಿದೆ, ಅಪ್ಪ ಎಷ್ಟು ಉದ್ದ ಇದೆ. ತೋರ್ಸೋ ಒಳಗೆ ಹೆಂಗಿದೆ, ಸಕ್ಕದಾಗಿದೆ ಬಸ್ ಇದು ನೋಡೋದಕ್ಕೆ. ಬನ್ನಿ ಗೈಸ್ ಫಸ್ಟ್ ಸೆಟ್ಲ್ ಆಗೋಣ. ಸೊ ಗೈಸ್ ನೋಡಿ, ಇಲ್ಲಿ ಇವಾಗ 461 ಕಿಲೋಮೀಟರ್ ಹೋಗ್ಬೇಕು, 9 ಅವರ್ ಟ್ರಾವೆಲ್ ಮಾಡ್ಬೇಕು. ಆದ್ರೆ ಬಸ್ ತುಂಬಾ ಚೆನ್ನಾಗಿದೆ ನೋಡೋದಲ್ಲ, ಸಕ್ಕತ್ತಾಗಿದೆ, ಕ್ಲೀನ್ ಆಗಿದೆ ಗೈಸ್ ಬಸ್ಸು. ಚೂರು ಏನ್ ಕಲೀಸಿಲ್ಲ ಗೈಸ್. ನಮಗ್ ಮೇನ್ ಬೇಕಾದ್ರೆ ಚಾರ್ಜರ್. ಏನ್ ಲೈಫಲ್ಲಿ ಏನಿಲ್ಲ ಅಂತಂದ್ರೆ ಚಾರ್ಜಿಂಗ್ ಒಂದ್ ಇರ್ಬೇಕು ಜೀವನದಲ್ಲಿ. ಚಾರ್ಜಿಂಗ್ ಪಾಯಿಂಟ್ ಒಂದ್ ಇರ್ಬೇಕು ಜೀವನದಲ್ಲಿ. ಏನಿಲ್ಲ ಅಂದ್ರೆ ನಮ್ಗೆ ನಡೀತದೆ, ದುಡ್ಡಿಲ್ಲ ಅಂದ್ರೆ ನಡೀತದೆ. ಚಾರ್ಜಿಂಗ್ ಪಾಯಿಂಟ್ ನಡೆಯಕ್ಕಾಗಲ್ಲ, ಏನು ನಡೆಯಲ್ಲ. ಇಲ್ಲೊಂದು AC ಕೊಟ್ಟಿದ್ದಾರೆ, ಆರಾಮಾಗಿ AC ತಿರ್ಸ್ಕೊಂಡು ಹಿಂಗೆ ಕಾಲ್ಗೂ AC ಕೊಟ್ಟರಲ್ಲ, ಕಾಲ್ಗೂ AC ಕೊಟ್ಟರು ಗೈಸಲ್ಲಿ. ಚೆನ್ನಾಗಿದೆ, ಒಂಥರ ಮಜಾ ಇದೆ ಬಸ್ಸು. ಈ ಬೈಕ್ ನ ಬಸ್ ಓಡ್ ಹಾಕ್ತಿದ್ದಾರೆ, ಡಿಸ್ಕಸ್ ಮಾಡ್ತಾರೆ ಹಾಕ್ಬೋದೋ ಇಲ್ವೋ ಅಂತ. ನೋಡಿರಿ ಏನ್ ಮಾಡ್ತಾರೆ ಅಂತ ಗೈಸ್. ಒಳಗಡೆ ಹಾಕ್ತವ್ರೆ ಇವಾಗ, ಹೋಗುತ್ತಲ್ಲ ಡೌಟ್ ನನಗೆ ಗೈಸ್. ಫಸ್ಟ್ ಟೈಮ್ ಗೈಸ್ ನೋಡ್ತೀರಿ ಈ ತರ ನಾನು. ತಗೊಳಪ್ಪ ಗೈಸ್, ತಳ್ಳಿ ಬಿಸಾಕ್ಬಿಟ್ರು ಒಳಗಡೆ. ಫುಲ್ ಟೆನ್ಷನ್ ಆಗ್ಬಿಟ್ಟವನೆ, ಹೆಂಗ್ ಹೋಯ್ತು ಒಳಗಡೆ ಅಂತ. ಗೈ ಬೈನಲ್ಲಿ ಹಾಕ್ಬಿಟ್ರು. ಇವಾಗ ಕಾಫಿ ಎಲ್ಲ ಕುಡ್ದಾಯ್ತು. ಬನ್ನಿ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ನೋಡಿ ಕತ್ಲಾಗ್ಬಿಡಿದೆ ಗೈಸ್, ಟೈಮ್ ನೋಡಿ ಎಷ್ಟಂತ, ಇನ್ನು 4:58. ನೋಡಿ ಅಷ್ಟು ಬೇಗ ಎಷ್ಟು ಕತ್ಲಾಗಿದೆ. ಬನ್ನಿ ಲೆಟ್ಸ್ ಗೋ. ಇವಾಗ ಒಂದು ಬೈಕ್ ಓಡಾಗ್ದ ಗೊತ್ತಾ, ಕಿತ್ನಾ ಭಯ ಬೈಕ್ ಅಂದರ್ ಜನಕ ಕಿತ್ನಾ ಪೈಸಾ? 5,000 ಗೈಸ್. 5,000 ರೂಪಾಯಿಂದ ಗೈಸ್ ಬೈಕ್ ತಗೊಳೋದಕ್ಕೆ. ವ್ಲಾಗ್. ಸೊ ಗೈಸ್ ಎಲ್ರು ಗುಡ್ ಮಾರ್ನಿಂಗ್. ನೈಟ್ ಬಂದು ಮಲ್ಕೊಂಬಿಟ್ಟೆ, ರೂಮ್ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಸೊ ಗೈಸ್ ಎಲ್ರು ಗುಡ್ ಮಾರ್ನಿಂಗ್. ನೈಟ್ ಬಂದು ಮಲ್ಕೊಂಬಿಟ್ಟೆ. ಸೊ ಈಗ ಜಸ್ಟ್ ಇವಾಗ ಎದ್ದಿ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ನಾವು ಸ್ನೋಫಾಲ್ ಒಳಗೆ ಹೋಗ್ತಿದೀವಿ. ಸೊ ನೋಡಿ ಎಷ್ಟು ಬಟ್ಟೆ ಹಾಕೊಂಡು ಒಳಗಡೆ. ಇಲ್ಲಿ ಫಸ್ಟ್ 1 2 3 ಆಮೇಲೆ ಆಗ್ತಾ ಇದೆ 4 5 ಬಟ್ಟೆ ಹಾಕೋದ್ರೆ ಗೈಸ್. ಸಿಕ್ಕಾಪಟ್ಟೆ ಸ್ನೋ ಫಾಲ್ ಆಗ್ತಿದೆ ಅಂತೆ, ಚಳಿ ಇರುತ್ತೆ, ಫ್ರೀಜ್ ಆಗ್ಬಿಡ್ತೀವಿ. ಅದಕ್ಕೆ ಸ್ವಲ್ಪ ಬೆಚ್ಚಗಿರೋಣ ಅಂದ್ಬಿಟ್ಟು
ಬಟ್ಟೆ ಮೇಲೆ ಬಟ್ಟೆ ಹಾಕೋತ ಇದೀನಿ. ನೀರ್ ತಣ್ಣಗೆ ಹೆಂಗೈತೆ? ಹೆವಿ ಅಂದ್ರೆ ಹೆವಿ ಕೋಲ್ಡ್ ಇತ್ತು ನೀರ್ ಮಾತ್ರ. ಸ್ನಾನ ಮನ್ಸ್ ಮಾಡೋದಕ್ಕೆ ಆಗಿಲ್ಲ. ಮನ್ಸ್ ಬರಲ್ಲ ತಾನೆ. ಬರೀ ಬ್ರಷ್ ಮಾಡಿ ಮತ್ತೆ ಫೇಸ್ ವಾಶ್ ಮಾಡಿ ಉಲ್ಟಾ ಅದೇ ಓಕೆ ಅಲ್ಲ. ಟೋಟಲ್ ಇವಾಗ 1 2 3 4 5 5 ಬಟ್ಟೆ ಹಾಕಿದೀನಿ. ಚಳಿ ಹಾಕ್ಬಾರ್ದು ಅಂತ. ಕ್ಯಾಪ್ ಒಂದು ಐತೆ. ಹೋಗು. ಬರೀ ಒಳಗೆ ಇವಾಗ ನಾವು ಕಾರ್ ಹತ್ಕೊಂಡು ಹೋಗ್ತಿದೀವಿ ನತುಲಾ ಫಾಲ್ಸ್ಗೆ. ಸೊ ಇಲ್ಲಿಂದ 50 ಕಿಲೋಮೀಟರ್ ಇದೆ. ಒಂದು 2 ಅವರ್ ಜರ್ನಿ ಇದೆ. ಸೊ ಬನ್ನಿ ಲೆಟ್ಸ್ ಗೋ. Just a boy who's been happily avoiding everyone. क्या भाई? राजकुमार भाई है हम लोग का. हाँ यहाँ पर चाय बेचता है, बहुत अच्छा चाय मिलता है उसके पास. चाय खा लीजिए. ಟೋಕನ್ ಹಾಕ್ತಂಗ್ ಗುರು ನಮ್ಗೂನು ಅಲ್ವಾ? ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಚೆನ್ನಾಗಿ ಟೋಕನ್ ಹಾಕ್ತಾರೆ ಗೈಸ್ ಇವ್ರು. ಅಲ್ಲಿ ಕಾಣಿಸ್ತೀಯ ಗೊತ್ತಾ ನಿಮ್ಗೆ? ಅದು ಈ ಊರಿನ ರಾಜನ ಮನೆ ಅಂತ ಗೈಸ್. ನಮ್ಮ ಮೈಸೂರು ಪ್ಯಾಲೇಸ್ ಅಲ್ಲಿ ಹೆಂಗ್ ನಮ್ ರಾಜರ ಮನೆ ಇದೆ, ಸೊ ಇಲ್ಲಿ ಆತರ ಇಲ್ಲಿ ಈ ಊರಿನ ರಾಜರ ಮನೆ ಗೈಸ್. ಒಳ್ಳೆ ಟೀ ಕುಡಿತಾ ಇದೀನಿ ಈ ಚಳಿ ನೋಡಿ. ಫಾಗ್ ಹಿಂಗ್ಬಿಡುತ್ತೆ ಬಾಯಿಲಿ. ಐ ಅಚ್ಚ ಬೈ ಫುಲ್ ಶುಂಠಿ ಗಿಂಟಿ ಎಲ್ಲ ಹಾಕ್ಬಿಟ್ಟಿದ್ಯಾ, ಸಖತ್ತಾಗೈತೆ, ಸೂಪರ್ ಆಗೈತೆ. ಸೊ ಬನ್ನಿ ನಿಮ್ಗೆ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ಇವಾಗ. ಇಲ್ಲಿ ನಿಂತ್ಕೊಂಡು ಸಖತ್ತಾಗಿರೋ ವ್ಯೂ ತೋರಿಸ್ತೀನಿ ಬನ್ನಿ ನಿಮ್ಗೆ. ನೋಡಿ ಇಲ್ಲಿ ಯಾವ ತರ ಇದೆ ವ್ಯೂ, ಕ್ರೇಜಿ ಗೈಸ್. ಕಳೆದೋಗ್ಬಿಡ್ತಾರೆ ನೋಡಿದ್ರೆ ಈ ವ್ಯೂ ಮಾತ್ರ. ನೋಡ್ರಿ ಇದೆ ಫಾಗು, ಫುಲ್ಲು ಫಾಗ್ ಗೈಸ್. ಅಲ್ಲಿ ಮೇಲೆ ಬೆಟ್ಟ, ಫಾಗು, ವಾವ್. ಸೊ ಗೈಸ್ ನನ್ನ ಮಗ ಎಂತ ಸ್ಕ್ಯಾಮ್ ನನ್ನ ಮಗ ಅಂತಂದ್ರೆ ಇವನು 2 ಕಿಲೋಮೀಟರ್ ಬಂದಿಲ್ಲ ಗೈಸ್. ನಾವು 2 ಕಿಲೋಮೀಟರ್ ಬಂದಿಲ್ಲ, 200 ರೂಪಾಯಿ ತಗೊಂಡವನ್ ಗೈಸ್ ಇಲ್ಲಿಗೆ. ಏನ್ ನನ್ ಮಗನಪ್ಪ ಅವನು. ಹೌದು ನಡ್ಕೊಂಡೆ ಬಂದ್ಬಿಡುವ ಇಟ್ಕೊಳ ನಾವು ಇಲ್ಲಿಗೆ. 200 ರೂಪಾಯಿ ತಗೊಂಡ ಗೈಸ್ ಅವನು. ಯಪ್ಪ ಹೆವಿ ಸ್ಕ್ಯಾಮು. ಟೋಟಲ್ ಆಗಿ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ 900 ರೂಪಾಯಿ ಒಬ್ರಿಗೆ. ಹೌದು, ಹಂಗಂದ್ರೆ ಮೀನ್ಸ್ ಈ ಜಾಗದಿಂದ ಅಲ್ಲಿಗೆ ಹೋಗಕ್ಕೆ ನತುಲಾ ಪಾಸ್ ಹತ್ರ ಹೋಗಕ್ಕೆ ಇಲ್ಲಿ ಬಿಟ್ಟು ಒಂದ್ ಪರ್ಸನ್ಗೆ ಅಲ್ಲಿಂದ ರೂಮಿಂದ ಕರ್ಕೊಂಬರಕ್ಕೆ 200 ರೂಪಾಯಿ. ಅಲ್ಲಿಗೆ 2000 ರೂಪಾಯಿ ನೀವು ನತುಲಾ ಪಾಸ್ ರೂಮಿಂದ ಹೋಗಿ ಬರ್ಬೋದು. ರೋಡ್ಗಳೆಲ್ಲ ಎಷ್ಟು ಕ್ಲೀನ್ ಆಗಿದಾವೆ. ಯಾಕೆ ಹೇಳ್ರಿ? ರಾಜರ ಮನೆ ಇದೆ ಅಂತ. ಇಲ್ಲ ಅಂದ್ರೆ ಕ್ಲೀನ್ ಆಗಿ ಐತಲ್ಲ ರೋಡ್ ಫುಲ್. ಹೌದು ಆಕ್ಚುಲಿ ಇದೆ, ಬಟ್ ರಾಜರ ಮನೆ ಇದೆ ಅಂತ ಸ್ವಲ್ಪ ಜಾಸ್ತಿ ಕ್ಲೀನ್ ಆಗಿ ಕೊಡ. ಸೊ ಗೈಸ್ ಇವಾಗ ಜಸ್ಟ್ ಜೀಪ್ ಬಂತು. ಸೊ ಇವಾಗ ಈ ಒಂದೇ ಜೀಪ್ ಅಲ್ಲಿ ಹೋಗೋದು, ಬೇರೆ ಯಾವ ಜೀಪು ನನ್ನ ಮಗನ ಕಳ್ಸಲ್ಲ. ಚಿಕ್ಕ ವೆಹಿಕಲ್ ಎಲ್ಲ ಕಳ್ಸೋದೇ ಇಲ್ಲ. ಸೊ 4x4 ಈ ಜೀಪಲ್ಲಿ ಇವಾಗ ಸ್ನೋಫಾಲ್ ನೋಡಕ್ಕೆ ಹೋಗ್ತಿದ್ದೀವಿ. ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ಐ ಆಮ್ ಹ್ಯಾಪಿ. ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಅಂತ. ಲೆಟ್ಸ್ ಗೋ ಗೈಸ್. ಅಲ್ಲಿ ಹೋಗ್ಬೇಕು ಅಂತಂದ್ರೆ ಪರ್ಮಿಟ್ ತಗೊಬೇಕು, ಓಕೆನಾ? ಪರ್ಮಿಟ್ ಒಬ್ಬರಿಗೆ 200 ರೂಪೀಸ್ ಆಗುತ್ತೆ. ಸೊ ಅದಕ್ಕೇನೆ ಪರ್ಮಿಟ್ తీసుಕೊಂಡು ಅದಾದ್ಮೇಲೆ ಅಲ್ಲಿ ಹೋಗ್ಬೇಕು ಗೈಸ್. ವಾವ್, ಇಲ್ಲಿ ನೋಡ್ರಿ ಗೈಸ್ ಇಲ್ಲಿ ಹೆಂಗಿದೆ. ವಾವ್ 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 ವಾವ್, ಕ್ರೇಜಿ ವ್ಯೂ. ಪಾ ನೋಡ್ರಿ, ಮೇಲ್ಗಡೆ ಮೋಡ, ಕೆಳಗಡೆ ಮೋಡ, ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಬನ್ನಿ ಇವಾಗ ಹೋಗ್ಬೇಕು ನೋಡಿ. ಎಲ್ಲರೂ ಹೋಗ್ತವ್ರು ಅಲ್ಗೇನೆ, ನಾವು ಕೂಡ ಹೋಗ್ತಿದ್ದೀವಿ. ನಿಮ್ಗೆ ತೋರ್ಸ್ಬೇಕಾದ್ರೆ ಕೆಳಗೆ ಹೇಳ್ದಾಗ ಬನ್ನಿ 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 ನೋಡ ಗೈಸ್. ಈ ಬೆಟ್ಟದ ಮೇಲೆ ರೋಡ್ ಮಾಡಿದ್ದಾರೆ. ಫುಲ್ ಕೆಳಗೆ ಪಾತಾಳ ಆಗುತ್ತೆ. ಫುಲ್ ಕೆಳಗೆ ಹೋದ್ರೆ ಪಾತಾಳ ಇರೋದು, ಆ ಕಡೆ ಫುಲ್ ಟೌನ್ ಹೋದ್ರೆ. ಬಟ್ ಈ ಬೆಟ್ಟದ ಮೇಲೆ ಅವ್ರು ರೋಡ್ ಮಾಡಿ ಟೂರಿಸಂಗೆ ಮಾಡ್ಕೊಟ್ಟಿದ್ರು. ಮತ್ತೆ ಈ ಸಿಎಂ ತರ ಮಾಡ್ಕೊಟ್ಟಿದ್ರು. ಈ ಸಿಎಂ ಅಲ್ಲ, ಮತ್ತೆ ರಾಜನಾಥ್ ಇದಾರಲ್ಲ ಡಿಫೆನ್ಸ್ ಮಿನಿಸ್ಟರ್. ಡಿಫೆನ್ಸ್ ಮಿನಿಸ್ಟರ್ ಬಂದ್ಬಿಟ್ಟು ಇವಾಗ ಚೈನಾ ಬಂದ್ಬಿಟ್ಟು ನಮ್ಗೆ ಸೇಫ್ ಆಗಿದೆ, ನಾವಲ್ಲೂ ಟೂರಿಸಂ ಡೆವಲಪ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೋಡ್ ಬಂದ್ಬಿಟ್ಟು ಇಲ್ಲಿರೋ ಮಿಲಿಟರಿ ಡಿಫೆನ್ಸ್ ಇಂದ ಅಮೌಂಟ್ ಇನ್ವೆಸ್ಟ್ ಮಾಡ್ಬಿಟ್ಟು ರೋಡ್ ಮಾಡಿರೋದು. 2018 ಬಂದ್ಬಿಟ್ಟು ಇದನ್ನ ಫಸ್ಟ್ ರೋಡ್ ಹಾಕಿ 2018 ನತುಲಾ ಪಾಸ್ಗೆ ಪರ್ಮಿಷನ್ ಸಿಕ್ಕಿ ಎಲ್ಲ ಟೂರಿಸಂ ಅವ್ರು ಹೋಗ್ತಾ ಇರೋದು. ಅದು ನೋಡಿ, ಇಂಥ ಒಂದು ಜಾಗದಲ್ಲಿ ರೋಡ್ ಕಟ್ಟಿ ಒಂದಿಲ್ಲ, ಒಂದ್ ಅಂಗಡಿ ಇಲ್ಲ ಗೈಸ್, ಒಂದ್ ಅಂಗಡಿ ಇಲ್ಲ, ಏನಿಲ್ಲ. ಇಲ್ಲಿ ಬರೀ ರೋಡ್ ಅಷ್ಟೇ ಇರೋದು. ಆಮೇಲೆ ಇಲ್ಲಿ ಯಾರು ಮನೆ ಕಟ್ಕೊಂಡು ಇರಕ್ಕೂ ಆಗಲ್ಲ. ಬರೀ ಮಿಲಿಟರಿ ಅವ್ರು ಯಾರ್ಯಾರು ಪರ್ಮಿಷನ್ ಕೊಡ್ತಾರೋ ಅವ್ರಿಗೆ ಮಾತ್ರ ನೈಟ್ ಸ್ಟೇಗೆ ಪರ್ಮಿಷನ್. ಆತರ ನೋಡಿ ಗೈಸ್. ಮತ್ತೊಂದು ಬಂತು ಬ್ರಿಡ್ಜ್. ಇವಾಗ ಇಲ್ಲಿ ನಿಲ್ಸಿದಾರೆ. ಇವಾಗ ಇಲ್ಲಿ ಬಂದ್ಬಿಟ್ಟು ಜಾಕೆಟ್ ಏನೋ ರೆಂಟ್ ಮಾಡ್ಕೊಬೋದು. ಜಾಕೆಟ್, ಗ್ಲೌಸ್ ಇಲ್ಲ ಇಲ್ಲಿ ರೆಂಟ್ ಮಾಡ್ಕೊಬೋದು. 100 ರೂಪಾಯಿನ ಎಷ್ಟೋ ಇರ್ತದೆ. ಆಮೇಲೆ ವಾಶ್ರೂಮ್ ಗಿಶ್ರೂಮ್ ಎಲ್ಲ ಇರಲೇ ಇರ್ತದೆ. ಆಮೇಲೆ ಸ್ನಾಕ್ಸ್ ಏನ್ ಬೇಕಾ ತೊಗೊಬೋದು. ಅದಕ್ಕೆ ನಿಲ್ಸಿದಾರೆ ಗಾಡಿನ. ನೋಡಿ ಎಲ್ಲರೂ ಬಂದ್ಬಿಟ್ಟು ಇಲ್ಲ ನಿಲ್ಸೋದು ಗಾಡಿನ. ಸೊ ಸಿಕ್ಕಾಪಟ್ಟೆ ಫಾಗ್ ಇದೆ, ಮತ್ತೆ ಮಳೆ ಕೂಡ ಬರ್ತಿದೆ.
ಅಲ್ಲಿ ತುಂಬಾ ಚೆನ್ನಾಗಿ ಸ್ನೋಫಾಲ್ ಆಗ್ತಿದೆ ಅಂತೆ. ಸೊ ಬನ್ನಿ ಲೆಟ್ಸ್ ಗೋ ಅಂಡ್ ಸಿ. ಇವಾಗ ಬೂಟ್ಸ್ ಹಾಕೊಬೇಕು. ಈ ಸ್ಲಿಪ್ಪರ್ ಹಾಕೊಂಡು ಹೋದ್ರೆ ಫ್ರೀಸ್ ಆಗ್ಬಿಡುತ್ತೆ ಕಾಲಲ್ಲ. ಸೊ ಒಳ್ಳೆ ಬೂಟ್ಸ್ ಕೊಡ್ತಾರೆ ನೋಡಿ, ಸೂಪರ್ ಬೂಟ್ ಕೊಡ್ತಾರೆ. ಸ್ನೋ ಬೋಟಾ ಗೈಸ್, ಸಿಕ್ಕಾಬಡೆ ಕೋಲ್ಡ್ ಇದೆ ಗೈಸ್. ಒಳಗಡೆ ಕಾಲ ಹಾಕಿದ್ರೆ ಒಳ್ಳೆ ಐಸ್ ಒಳಗಡೆ ಕಾಲ ಹಾಕ್ದಂಗೆ ಐತೆ ನಂಗೆ ಇದ್ರಲ್ಲೇನೆ ಗೈಸ್. ಈ ವೆದರ್ಗೆ ಈ ಟೀ ಬೇಕೇ ಬೇಕು. ಆ ಕಡೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಮೇಲ್ಗಡೆ ನಮಗೆ ಯಾವ ಥರ ಅಂಗಡಿಗಳು ಸಿಗಲ್ಲ ಅಂತ, ಇದು ಒಂದೇ ಕಡೆ ಅಂಗಡಿ ಸಿಗೋದು. 14,450 ಫೀಟ್ ಮೇಲೆ ಹೋಗ್ತಿದ್ದೀವಿ ಗೈಸ್. ಇನ್ನು 50 ಕಿಲೋಮೀಟರ್ ಇದೆ ಇಲ್ಲಿಂದ. ಆಕ್ಸಿಜನ್ ಲೆವೆಲ್ ಕೂಡ ಸಿಕ್ಕಾಪಟ್ಟೆ ಕಡಿಮೆ ಇರ್ತದೆ. ಆ್ಯಂಡ್ -2 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ ಮೇಲ್ಗಡೆ. ಫಸ್ಟ್ ಟೈಮ್ ಮೈ ಎಕ್ಸ್ಪೀರಿಯನ್ಸ್, ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಟೀ ಕುಡಿದೀನಿ, ಟೀ ಆಚೆ ತಣ್ಣ ಆಗ್ತೈತೆ ಗೈಸ್. ಇವಾಗ ಗ್ಲೌಸ್ ತಗೋತಾ ಇದೀವಿ, 150 ರೂಪಾಯಿ ಅಂತೆ ಒಂದು. ಕಲರ್ ಬ್ಲ್ಯಾಕ್ ಅಲ್ವಾ? ಬ್ಲ್ಯಾಕ್ ಕಲರ್. ಇದು ಸೂಪರ್. ಫೈನಲಿ ಫುಲ್ ಪ್ಯಾಕ್ ಆಗಿದ್ದೀನಿ. ಟೊಪ್ಪಿ ಹಾಕೊಂಡಿದ್ದೀನಿ, ಒಂದು 8 ಬಟ್ಟೆ ಹಾಕೊಂಡಿದ್ದೀನಿ ಗೈಸ್. ಟೋಟಲ್ 8 ಬಟ್ಟೆ ಹಾಕೊಂಡಿದ್ದೀನಿ. ಶೂ ಕೂಡ ನೋಡ್ಬೋದು. ಫುಲ್ ಪ್ಯಾಕ್ ಆಗಿದ್ದೀನಿ. ಗೊತ್ತಿಲ್ಲ ಚಳಿ ಆಗುತ್ತಾ ಇಲ್ವಾ ಅಂತ. ಲೆಟ್ಸ್ ಸಿ ಅಂಡ್ ಎಕ್ಸ್ಪ್ಲೋರ್. ಫಸ್ಟ್ ಟೈಮ್ ಗೈಸ್ ಲೈಫಲ್ಲಿ ಮಾಡ್ತಿರೋದು. -2 ಡಿಗ್ರಿ ಸೆಲ್ಸಿಯಸ್ ಹೋಗ್ತಿರೋದು. ಬಿಸಿ ಬಿಸಿ ಬ್ರೆಡ್ ಆಮೇಲೆ ತಿಂತಾ ಇದೀವಿ ನೋಡಿ. ಯಾರೋ ಟೀ ಚಲ್ಕೊಂಡು ಹೊಂಟೋಗ್ಬಿಟ್ಟವನೆ ಚಳಿಗೆ. ಈ ಚಳಿಗೆ ಎಷ್ಟು ಬಿಸಿ ತಿನ್ನಲ್ಲ ಗೈಸ್. ಹಂಗೆ ಇರ್ರಿ, ನೀನ್ ನಿಜ ಹೇಳ್ತಿದ್ದೀನಲ್ಲ, ವರುಣ್ ಡಬಲ್ ಎಕ್ಸೆಲ್ ಆಗಿದೆ ನೀನೀಗ. ಹೆಂಗ್ ಗೊತ್ತಾ ಕಾಣಿಸ್ತಿದ್ಯಾ? ಅಷ್ಟು ಬಟ್ಟೆ ಹಾಕಿದ್ರೆ ಮತ್ತೆ 8 ಶರ್ಟು ಇವಾಗ ಬಿಸಿ ಆಗ್ತಿದ್ಯಾ? ಮತ್ತೆ 8 ಹಾಕಿ ಬಿಸಿ ಆಗಿಲ್ಲ ಅಂದ್ರೆ. ಸೊ ಗೈಸ್, ಈ ವಾಟರ್ ಬಾಟಲ್ ಬಂದ್ಬಿಟ್ಟು 100 ರೂಪಾಯಿ ಗೈಸ್. ನೋಡಿ, ಮಿಂಟ್ ವಾಟರ್ ಅಂತ, ಮಿಂಟ್ ಫ್ಲೇವರ್ಡ್ ವಾಟರ್ ಅಂತ. ಸೊ ನೋಡೋಣ ಹೆಂಗಿರುತ್ತೆ ವಾಟರ್. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮಿಂಟ್ ಫ್ಲೇವರ್ ವಾಟರ್. ನೋಡೋಣ ಹಿಂಗೆ ಟೇಸ್ಟ್. ಸಕ್ಕತ್ತಾಗಿದೆ. ಮಿಂಟ್ ಇದೆ, ಫುಲ್ ಮಿಂಟ್. ಬಾಯೆಲ್ಲ ಕಫ ಹೋದಂಗೆ ಇರ್ತದೆ. ಹೌದು, ಅದಕ್ಕೆ ಅದೇ ತಗೊಳಕ್ ಹೇಳ್ದೆ. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ನೀರಿದು ಒಂಥರ ಡಿಫ್ರೆಂಟ್ ಆಗೈತೆ ವಾಟರ್ ಬಾಟ್ಲ್. ಇದು ನಿಜ, ಬಾಟ್ಲು ಡಿಫ್ರೆಂಟ್ ಆಗೈತೆ, ನೀರ್ ಎಷ್ಟು ಡಿಫ್ರೆಂಟ್ ಆಗೈತೆ. ಆ ಫ್ಲೇವರ್ ಇವಾಗ ಕುಡ್ದ ಮೇಲೆ ಅಂತಂದ್ರೆ ಆ ಮಿಂಟ್ ಸೆಂಟರ್ ಫ್ರೆಶ್ ಬರ್ತಿದೆ. ಮಿಂಟ್ ಬಾಯೆಲ್ಲ ಕೋಲ್ಡ್ ಆಗ್ತೈತೆ. ಹೊರಟಿದೀವಿ. ಸಿಕ್ಕಾಪಟ್ಟೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಏನೋ ಗೊತ್ತಿಲ್ಲ, ಒಂಥರ ಒಳಗಡೆ ಖುಷಿ ಆಗ್ತಿದೆ. ನನ್ನ ಬ್ಲಾಗ್ ಅಲ್ಲೋಗ್ ಮಾಡೋದು ಅನ್ಕೋತಾ ಇದೀನಿ. ಬಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲಿಂದ ನನ್ನ ಎಕ್ಸೈಟ್ಮೆಂಟ್ ಹೆಂಗಿದೆ ನಿಮ್ಗೆ ತೋರಿಸ್ಕೊಂಡು ಹೋಗೋಣ ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಆಗ್ತಿದೆ. ಅದಕ್ಕೆ ತೋರಿಸ್ಕೊಂಡು ಹೋಗ್ತಿದ್ದೀನಿ. ಹಂಗೆ ನೋಡಿ ಎಷ್ಟು ವಾಟರ್ ಫಾಲ್ ಕಾಣುತ್ತೆ ನಿಮ್ಗೆ ಇಲ್ಲಿಂದ. ನೋಡಿ, ಇಲ್ಲಿ ಒಂದು ವಾಟರ್ ಫಾಲ್ ಕಾಣುತ್ತೆ ನಮಗೆ. ವಾಟರ್ ಫಾಲ್ ನೋಡ್ತಾ ಎಷ್ಟು ವಾಟರ್ ಫಾಲ್ಸ್ ಸಿಗೋದು ಹಂಗೆ ನೋಡ್ತಾ ಇರಿ ನೀವು. ಒಂದು ವಾಟರ್ ಫಾಲ್ ಸಿಕ್ತು, ಇನ್ನು ಬೇಡ ಸಿಗುತ್ತೆ ಮುಂದೆ ವಾಟರ್ ಫಾಲ್ಸು. ನೋಡ್ತಾ ಇರಿ. ಸಚಿನ ಒಂದು ಬ್ಲೌಸ್ ಎಲ್ಲ ಬೀಳ್ಸ್ಕೊಂಡ್ಬಿಟ್ಟು ಇವನು. ಒಂದೇ ಒಂದು ಬ್ಲೌಸ್ ಇರೋದು ಅವ್ರ ಹತ್ರ ಇವಾಗ. ಎಲ್ಲಿ ಬೀಳ್ಸ್ಕೊಡೋದು ಸಚಿನ ಗ್ಲೌಸ್ನ? ಇಲ್ಲ, ನಂದು ಗ್ಲೌಸ್ ಇದು. ನಿನ್ ಗ್ಲೌಸ್ ಎಲ್ಲಿ ಹೋಯ್ತು ಮರ್ಯಾ? ಇವಾಗ ಏನ್ ಮಾಡ್ತೀವ ಮರ ಅಲ್ಲಿ ಅಷ್ಟು ಕೋಲ್ಡ್ ಅಲ್ಲಿ? ಒಂದು 2 ಕೈ 2 ಕೂಡ ಒಂದೊಂದ್ರಲ್ಲಿ ಹಾಕ್ಬಿಡು. ಎರಡು ಹಾಕ್ಬಿಡು, 2 ಹಾಕು. ಹಾಕೊಂಬಿಡು 2 ಹಿಂಗೆ ಹೇಳ್ಕೊ ಹಾಕೊಂಡು. ಶೇಖರ ಏನ್ ಗೊತ್ತಪ್ಪ ನಿನಗೆ? ನಮ್ಗೆ ಗಾಡಿ ಹೋಗೋದಕ್ಕೆ ನಡೀತಾ ಇದೀವಿ. ಒಂದು ಶೇಖರ ಬಂದ ನೋಡಿ ಗೈಸು. ನೋಡಿ ಗೈಸ್ ಆ ಕಡೆ ನೋಡಿ ಗೈಸ್ ಬೆಟ್ಟ. ಸೊ ಗೈಸ್, ಒಂದು ಡಿಸಪಾಯಿಂಟ್ಮೆಂಟ್ ಅಂತಂದ್ರೆ ಸ್ನೋನೇ ಬರ್ತಿಲ್ಲ. ಒಂದು ಚೂರು ಸ್ನೋ ಫಾಲ್ ಆಗ್ತಿಲ್ಲ. ನೆನ್ನೆ ಮೊನ್ನೆ ಸ್ನೋ ಫಾಲ್ ಆಗ್ತಿತ್ತಂತೆ. ಸೊ ಇವಾಗ ಸ್ನೋನೇ ಫಾಲ್ ಆಗ್ತಿಲ್ಲ. ಆದ್ರೆ ಪರವಾಗಿಲ್ಲ, ಸ್ನೋ ಕಾಣಿಸ್ತಿದೆ ಅಲ್ಲಿ ಇಲ್ಲಿ. ಸೊ ಇದನ್ನ ನೋಡ್ಕೊಂಡು ನಾವು ಖುಷಿ ಪಡ್ಬೇಕು ಅಷ್ಟೇ ಅಲ್ಲನಾ? ಆ ಕಡೆ ಹೋಗೋಣ ಬಾ, ಆ ಕಡೆ ಮೇಲೆ ಹೋಗ್ಬಿಟ್ಟು. ಆ ಕಡೆ ಎಲ್ಲ ಬಿಡಲ್ವಾ? ಆ ಕಡೆ ಎಲ್ಲ ಮತ್ತೆ ಎಲ್ಲಿ ಬಿಡೋದು ಇವರು? ಅದು ಚೈನಾ ಬಾರ್ಡರ್. ಅದು ಚೈನಾ ಬಾರ್ಡರ್ ಇದು. ಗೈಸ್, ನಾನು ಸ್ನೋ ಫಾಲ್ ಆಗುತ್ತೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದೆ ಗೈಸ್. ಅದಕ್ಕೆ ಹೇಳೋದು, ಎಲ್ಲಾರ ಬರ್ಬೇಕು ಅಂದ್ರೆ ನಾವ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು. ಸುಮ್ಮನೆ ಬರ್ಬೇಕು ಅಷ್ಟೇ. ಜಾಸ್ತಿ ಖುಷಿ ಪಟ್ರೆ ಹಿಂಗೆ ಆಗೋದು. ಏನ್ ಮಾಡೋದು ಇವಾಗ? ಅಷ್ಟೇ. ಅಲ್ಲಿ ಸಣ್ಣ ಪುಟ್ಟ ಸ್ನೋ ನೋಡ್ಕೊಂಡು ಹೋಗ್ಬೇಕು. ಹೋಗಪ್ಪ. ವೆಲ್ಕಮ್ ಟು ನತುಲಾ ಪಾಸ್. ಇದು ಆ ಕಡೆ ಫುಲ್ ಚೈನಾ ಬಾರ್ಡರ್ ಗೈಸ್. ಅದು ಡಿಸಪಾಯಿಂಟ್ಮೆಂಟ್ ಮೇ ಡಿಸಪಾಯಿಂಟ್ಮೆಂಟ್. ನಿನ್ನೆ ಬಂದವ್ರು ತೋರ್ಸಿದ್ರು ಗೈಸ್. ನಿನ್ನೆ ಬಂದವರು ಫುಲ್ ಫಾಗ್ ಬೀಳ್ತಿದೆ. ಸೊ ಫುಲ್ ಸ್ನೋ ಬೀಳ್ತಿದೆ ಅಂತ ಹೇಳಿದ್ರು. ಇವತ್ತು ನಾವು ಬಂದಿದ್ದೀವಿ, ಒಂಚೂರು ಸ್ನೋ ಇಲ್ಲ ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಗೈಸ್. ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ಬಿಟ್ಟಿದೆ ನಿಜವಾಗ್ಲೂ. ಮೇಡ ತುಂಬಾ ಕಡಿಮೆ ಆಗ್ತಿದೆ. ಉಸಿರಾಡಕ್ಕೆ ಆಗ್ತಿದೆ ನನ್ನ ಕೈಯಲ್ಲಿ. ತಲೆ ತಿರುಗ್ತಿದೆ ಕಣ.
ನಿನಗೆ ಅದೇ ಆಗ್ತೈತೆ ಲೈಟ್ ಆಗಿ ಸ್ವಲ್ಪ ಉತ್ಸಾಹ ಜೋರ ಆಯ್ತು. ಗೈಸ್ ಮೇಲೆ ಹೋಗ್ತಿದ್ದಂಗೆ ಆಕ್ಸಿಜನ್ ಲೆವೆಲ್ ಸಿಕ್ಕಾಬಿಟ್ಟೆ ಕಡಿಮೆ ಆಗ್ತಿದೆ. ಸೊ ಅದಕ್ಕೆ ಇವಾಗ ಆಕ್ಸಿಜನ್ 50 ರೂಪಾಯಿ ಆಗತ್ತೆ ಅಂತ ನೋಡು ನಿಂಗೆ. ಏನಿದು ಇದು ಸ್ಮೆಲ್ ಮಾಡಿದ್ರೆ ಆಕ್ಸಿಜನ್ ಸಿಗುತ್ತೆ. ಕೊಡು ಗೈಸ್. ಆಕ್ಸಿಜನ್ ಲೆವೆಲ್ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಿದೆ ಗೈಸ್. ಮೇಲೆ ಹೋಗ್ತಾ 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 ಇದು ಮೂಗತ್ರ ಇಡ್ತಾವ. ಸ್ವಲ್ಪ ಆಯ್ತಾ? ಇದು ಆಕ್ಸಿಜನ್ ಇದು ಕರ್ಪೂರ ತಾನೇ ಇದು. ಕರ್ಪೂರ ಅಲ್ಲ ಇದು ಅದು ಸ್ಮೆಲ್ ಬರುತ್ತೆ. ಗೈಸ್ ಸಿಕ್ಕಾಪಟ್ಟೆ ಸ್ನೋ ಇದೆ, ಆದ್ರೆ ಸ್ನೋ ಬೀಳ್ತಿಲ್ಲ. ಬಟ್ ಉಸಾಡಕ್ ಆಗ್ತಿದೆ ನನ್ನ ಕೈ ಮೇಲೆ ಹೋಗ್ತಾ ಹೋಗ್ತಾ. ಗೈಸ್ ಇವಾಗ ಸ್ವಲ್ಪ ಆಕ್ಸಿಜನ್ ಬಂದಂಗ ಆಯ್ತು. ಅಬ್ಬಾ ಇದು ತಗೊಂಡ್ ಹೋಗ್ತೀನಿ ಮೇಲ್ಗಡೆ. ನನಗೇನಿಲ್ಲ ಒಂದೆರಡು ರೀಲ್ ಮಾಡ್ಬೇಕು, ಸ್ವಲ್ಪ ವ್ಲಾಗ್ ಮಾಡ್ಬೇಕು ಅಷ್ಟೇ. ಅಪ್ಪ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ. ಇವಾಗ ಎನರ್ಜಿ ಬಂತಮ್ಮ, ಇವಾಗ ಫುಲ್ ಎನರ್ಜಿ ಬಂದು ಬಾಕ್ಸ್ ಹಾಕು, ಬಾಕ್ಸ್ ಹಾಕಿದಕ್ಕೆ ಸಾಕು. ಇವಾಗ ಸ್ವಲ್ಪ ಎನರ್ಜಿ ಬಂದಿದೆ ಗೈಸ್. ಬನ್ನಿ ಹೋಗೋಣ, ಎಂಜಾಯ್ ಮಾಡೋಣ ಸ್ನೋ ಅಲ್ಲಿ. ಸೊ ಗೈಸ್ ಇದು ಚೈನಾ ಬಾರ್ಡರ್ ಅದು, ಓಕೆನಾ. ಆ ಕಡೆ ಹೋದ್ರೆ ಚೈನಾ, ಈ ಕಡೆ ಅಂದ್ರೆ ಇಂಡಿಯಾ. ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಇಲ್ಲಿ. ಸೊ ಆದ್ರೆ ನಾವು ಮುಚ್ಚಿಕೊಂಡು ಮಾಡ್ತಾ ಇದ್ದೀನಿ. ಕಷ್ಟ ಪಡ್ಕೊಂಡ್ ಬಂದಿ ಜಾಗಕ್ಕೆ ನಾನು. ನೋಡಿ ಚೈನಾ ಅದು. ಇಲ್ಲಿ ಫುಲ್ಲು ಸ್ನೋ ಇದ್ದಿದೆ, ಮನೆಯಲ್ಲ ಫುಲ್ಲು ಸ್ನೋ ಇದೆ ನೋಡಿ. ಕ್ರೇಜಿ ಆಗಿದೆ ಗೈಸ್ ಮಾತ್ರ. ವಾವ್ ನೋಡಿ ಗೈಸ್, ಚೈನಾ ಇದು ಚೈನಾ ಬಾರ್ಡರ್ ನೋಡಿ. ಇಲ್ಲಿ ಚೈನಾ ಫ್ಲಾಗ್, ಈ ಕಡೆ ಇಂಡಿಯಾ, ಈ ಕಡೆ ಚೈನಾ ನೋಡಿ. ಚೈನಾ ಬಿಲ್ಡಿಂಗ್ ಎಲ್ಲ ಯಾರು ಫುಲ್ಲು ಹೆವಿ ಕ್ರೌಡ್ ಆಗ್ಬಿಟ್ಟಿದೆ ಇವತ್ತಂತೂ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇವತ್ತಂತೂ. ಬಟ್ ಸ್ನೋ ಬೀಳ್ತಿಲ್ಲ ಕಣ, ಅದೇ ಬೇಜಾರು. ಒಂದೇ ಬೇಜಾರು, ಸ್ನೋ ಬೀಳ್ತಿಲ್ಲ. ಅದೇ ನೋಡ್ದ ಒಟ್ಟಲ್ಲಿ. ನೋಡಿದೆ ಒಟ್ಟಿನ ಸ್ನೋ ನೋಡಿದೀನಿ ಅಷ್ಟೇ, ಅದೇ ಸ್ನೋ ಬೀಳ್ತಿಲ್ಲ, ಅದೇ ಬೇಜಾರು. ಸೊ ಗೈಸ್ ನೋಡಿ ಸ್ನೋ ಉಂಟ್ಬಿಟ್ಟೆ ಲೈಫಲ್ಲಿ. ಫೈನಲಿ ಸ್ನೋ ಮುಟ್ಟಿದೆ. ಬಟ್ ಇದು ಮೇಲ್ಗಡೆಯಿಂದ ಬೀಳ್ತಿರ್ಬೇಕಾಯ್ತು, ಅವಾಗ ಚೆನ್ನಾಗಿರ್ತಿತ್ತು. ಎಷ್ಟು ಕಟ್ಟಿದೆ ಸ್ನೋ, ಇದು ಎಲ್ಲಿ ಕಟ್ಟಿದೆ. ಫೈನಲಿ ಫೇಶಿಯಲ್ ನ್ಯಾಚುರಲ್ ಫೇಶಿಯಲ್ ಮಾಡ್ಕೊತಾ ಇದ್ದೀನಿ. ಮೇಲೆ ಹಾಕಣ, ಮೇಲಾಕ ಬನ್ನಿ ಕೆಳಗೆ ಹೋಗೋಣ. ಕೆಳಗಡೆ ಮಸ್ತ್ ಮಜಾ ಇರ್ತದೆ ನೋಡಿ. ಆ ಕಡೆ ಎಲ್ಲ ಫುಲ್ ಸ್ನೋ. ಗೈಸ್ ನೋಡಿ ಅದು ಚೈನಾ, ಓಕೆನಾ. ಅಲ್ಲಿ ಸ್ನೋ ಸ್ವಲ್ಪ ಜಾಸ್ತಿ ಇದೆ, ಬಿಕಾಸ್ ಅದು 15,000 ಫೀಟ್ ಮೇಲ್ಗಡೆ ಇದೆ. ಓಕೆ, ಹಂಗಾಗಿ ನಾವಿರೋದು 14,000 ಫೀಟ್ ಕೆಳಗಡೆ. ಹಂಗಾಗಿ ಸ್ವಲ್ಪ ಕಡಿಮೆ ಆಗೈತೆ ನೋಡ್ರಿ. ಅಲ್ಲಿ ಸ್ವಲ್ಪ ಹೈಟ್ ಇರೋದಕ್ಕೆ ನೋಡ್ರಿ ಮತ್ತೆ ಸ್ನೋ ಇದೆ. ವಿಡಿಯೋ ಎದುರ್ಕೊ ಮಾಡ್ಬೇಕಾಗೈತೆ ಗೈಸ್. ಹಂಗು ಹಿಂಗು ಮಾಡಿ ಮೇಲೆ ಹೋಗಿ ಕೆಳಗೆ ಬಂದ್ವಿ. ಅದೇ ಸಿಕ್ಕಾಬಿಡ ಡಿಸಪಾಯಿಂಟ್ ಗೈಸ್. ಮೇಲೆ ಕರೆಕ್ಟಾಗಿ ವಿಡಿಯೋ ಮಾಡೋಕೆ ಬಿಟ್ಟಿಲ್ಲ. ಹೋಗಿ ವಿಡಿಯೋ ಮಾಡ್ಬಿಡಿ ಕೆಳಗೆ ಹೋಗಿ ಅಪ್ಪ ಬಾಯಿ ಮಾತಾಡಕ್ಕೆ ಬರ್ತಿಲ್ಲ ಕಣೋ, ಬಾಯಿ ಹಿಡಿತಿದೆ ಹಿಂಗೆ. ಕೆಳಗೆ ಹೋಗಿ ಹೌದಾ, ಕೆಳಗೆ ಕಳಿಸ್ಬಿಟ್ರು. ಸೊ ಆದಷ್ಟು ಕವರ್ ಮಾಡಿದೀನಿ ಅಂತ ಅನ್ಕೋತೀನಿ ಸ್ನೋನ. ಅದೇ ಸ್ನೋಫಾಲ್ ಆಗ್ತಿಲ್ಲ ಗೈಸ್, ನನಗೆ ಅದೇ ಬೇಜಾರಾಗ್ತಿರೋದು. ಛೇ, ಸ್ನೋಫಾಲ್ ಒಂದ್ಸಲಿ ಹೋಗ್ಬೇಕು ನಾನು. ಗೈಸ್ ನಿಮ್ಮೆಲ್ಲರ ಜೊತೆ ಒಂದ್ ಸ್ನೋಫಾಲ್ ಬರ್ತಾನೆ. ಒಂದು ಎಷ್ಟು ವೀಕಲ್ಲಿ 2 ವೀಕ್ಸ್ ಒಳಗ 2 ವೀಕ್ಸ್ ಒಳಗೆ ನಿಮ್ಮ ಎಲ್ಲರ ಜೊತೆ ಸ್ನೋಫಾಲ್ ಮೀಟ್ ಮಾಡೋಣ. ನೋಡೋಣ. ಬೇಕು ಅಷ್ಟು ಸ್ನೋ ಮುಟ್ಬಿಡೋಣ. ಎಷ್ಟು ಬೇಕೋ ಅಷ್ಟು ಸ್ನೋ ಹೊಟ್ಟೋಗ್ಬಾರ್ದು. ಕೋಟ್ ಆಗ್ತಿದೆ ಗೈಸ್. ಸ್ನೋಫಾಲ್ ಆಗ್ತಿಲ್ಲ, ನಾವೇ ಸ್ನೋಫಾಲ್ ಕ್ರಿಯೇಟ್ ಮಾಡೋದೀಗ. ಮಾಡ್ಕೊಂಡ್ಬಿಡ್ತೀನಿ ಗೈಸ್. ಅಕ್ಕ ನೋಡಿ ಗೈಸ್ ನೋಡ್ಕೊಂಡು ಹೋಗ್ತಾರೆ. ಯಾರು ಸಣ್ಣ ಮಕ್ಕಳು ಸ್ನೋಫಾಲ್ ಬರ್ತಿಲ್ವಲ್ಲ, ನಾನೇ ಸ್ನೋಫಾಲ್ ಕ್ರಿಯೇಟ್ ಮಾಡ್ಕೊಬೇಕು ಅಷ್ಟೇ. ವಾವ್ ಗೈಸ್, ಹಿಂದೆಗಡೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಕ್ಲೌಡ್ಸು, ಮೌಂಟೈನ್ಸು, ಹಂಗೆ ತಿರುಗಿದ್ರೆ ಆ ಕಡೆ ಫುಲ್ಲು ಸ್ನೋಫಾಲ್ಸು. ವಾವ್, ಒಂದು ಕ್ರೇಜಿಯೆಸ್ಟ್ ಅಂದ್ರೆ ಕ್ರೇಜಿಯೆಸ್ಟ್ ವ್ಯೂ ಗೈಸ್ ಇದಂತೂ. ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ನಿಮ್ಗೆ ಯಾವ ಥರ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಗೈಸ್, ಅಲ್ವಾ? ನೋಡಿ ಎಷ್ಟು ವೈಬ್ರೆಂಟ್ ಆಗಿ ಕಾಣಿಸ್ತಿದೀವಿ ಅಲ್ವಾ? ಚೈನಾ ಟೂರ್ ಮಾಡಿಸ್ತೀವಿ ಈಗ ನಾವು, ಅಲ್ವಾ? ಚೈನಾ ಇದು, ಆ ಕಡೆ ಫುಲ್ ಚೈನಾ ತೋರಿಸ್ತೀವಿ. ನೋಡ್ರಿ ಇವಾಗ ನೀವ್ ಹೇಳಿದ್ರೆ ನಂಬಲ್ಲ, ಎಕ್ಸಾಕ್ಟ್ ಟೈಮ್ ಬಂದ್ಬಿಟ್ಟು 12 ಗಂಟೆ ತೋರ್ಸು. ಬಟ್ ಟೈಮ್ ನೋಡ್ರಿ ಇಲ್ಲಿ ಚೈನೀಸ್ ಟೈಮ್ ಇದು 2:43 ನಿಮಿಷ. ಬಟ್ Chinese time. ಇಂಡಿಯಾ ಟೈಮ್ ಬಂದ್ಬಿಟ್ಟು 12 ಗಂಟೆ. ಸೊ 2 ಅವರ್ ನಾವು ಮುಂದೆ ಇದೀವಿ ಯಾಕಂದ್ರೆ ನಾವು ಚೈನಾದಲ್ಲಿ, ಅದಕ್ಕೇನೆ. ಬಟ್ ಚಿಕ್ಕವ್ರು ಇಷ್ಟ ಆಯ್ತು. ನಂತರ ಈ ವಿಡಿಯೋ ಆಫ್ ಮಾಡೋಕಂತ ಅನಿಸ್ತಿಲ್ಲ ಗೈಸ್, ಅಲ್ವಾ? ವಿಡಿಯೋ ಆಫ್ ಮಾಡೋಕಂತ ಅನಿಸ್ತಿದೆ ನನಗೆ.
ಹಂಗೆ ಆನಲ್ಲಿ ಇರಬೇಕು ಅಂತ ಅನಿಸ್ತಿದೆ. ಸ್ನೋ ಇದೆ, ಸ್ನೋ 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 ಕ್ಯಾಚ್ ಅಪ್ ಮಾಡ್ಬೇಕಂತ ಸ್ನೋ. ಗೈಸ್ ಚೈನಾಗ ಬಂದ್ಬಿಟ್ಟು ಡೈಲಿ ಮಿಲ್ಕ್ ತಿಂತಾ ಇದೀನಿ. ತಗೋ ತಿನ್ನು. ನಿನ್ ತುಟಿ ಹೆಂಗ್ ಗೊತ್ತಾ ಹೊಡ್ದೋಗೈತೆ. ಇನ್ನೇನ್ ಮಾಡ್ಲಿ, ಈ ತರ ಆಪಲ್ ಕೂದಿಟ್ಟಂಗ್ ಐತೆ ನಿನ್ ತುಟಿ. ಅಲ್ಲ ಗೈಸ್, ಇದು -2 ಡಿಗ್ರಿ ಇದೆ ನನಗೆ ಫಸ್ಟ್ ಆಫ್ ಆಲ್. ಇಲ್ಲಿ -2 ಡಿಗ್ರಿ ಅಂತಂದ್ರೆ ಸಿಕ್ಕಾಪಟ್ಟೆ ಕೋಲ್ಡು. ನೋಡಿ, ಇದು ಮೌಂಟೇನ್ ಇಂದ ಬರ್ತಿರೋದು ನೀರು. ನ್ಯಾಚುರಲ್ ವಾಟರ್ ಇದು. ಕುಡ್ ತೋರ್ಸಿ ನೋಡ್ರಿ ಈಗ. ಆರಾಮಾಗಿ ಕುಡಿಬೇಕು ನೀರು, ಇದು ನ್ಯಾಚುರಲ್ ವಾಟರ್. ಅದಕ್ಕೆ ನಾನು ಸುಮ್ಮನೆ ಇದೆ ಕೈ ಇಡ್ಲಿ ಅಂತ. ಸಿಕ್ಕಾಪಟ್ಟೆ ಕೊಂಡಿದೆ, ಬಟ್ ವಾಟರ್ ಮಾತ್ರ ಸ್ವೀಟ್ ಇದೆ, ಸಿಕ್ಕಾಪಟ್ಟೆ ಸ್ವೀಟ್ ಇದೆ ವಾಟರ್. ಇದೆಲ್ಲ ಐಸ್ ಇದೆ ಅಲ್ವಾ? ಐಸ್ ವಾಟರ್ ಅಲ್ಲ ಇದೆಲ್ಲ. ಸಿಕ್ಕಾಪಟ್ಟೆ ಕೋಲ್ಡ್. ಕೈಯೆಲ್ಲ ರೆಡ್ ಆಗೋಯ್ತು, ಕೈ ರೆಡ್ ಆಗಿ ನಡುಕ್ತೈತೆ ಕೈಯೆಲ್ಲ. ಬಿಸಿಲು ಇದೆ, ಚಳಿನೂ ಆಗ್ತೈತೆ. ಅರ್ಥನೇ ಆಗ್ತಿಲ್ಲ ಇದೇನಂತ. ಬಟ್ ಏನೋ ಒಂಥರ ಖುಷಿ ಆಗ್ತಿದೆ ಅಷ್ಟೇ ಒಳಗೊಳಗೆ. ಗೈಸ್, ಇವರೆಲ್ಲ ಎಷ್ಟು ಬಿಸ್ನೆಸ್ ಮಾಡ್ತಾರೆ ಅಂತಂದ್ರೆ, ಈ ಡ್ರೈವರ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡ್ತಾರೆ. ಒಂದ್ಸಲಿ ಇಲ್ಲಿಗೆ ಬರ್ಬೇಕು ಅಂದ್ರೆ ಪ್ರೈವೇಟ್ ಕಾರಲ್ಲಿ 5,000 to 6,000 ರೂಪಾಯಿ ಆಗುತ್ತೆ. ಅದೇ ಶೇರಿಂಗ್ ಅಲ್ಲಿ ಬರ್ಬೇಕು ಅಂತಂದ್ರೆ ಒಬ್ಬರಿಗೆ 800 ರೂಪಾಯಿ ಆಗುತ್ತೆ. ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ಅಂದ್ರೆ ಅವ್ರದ್ದು ಒಂಥರ ಜೀವನ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಸೊ ಈಗ ನಮ್ಮ ರಥ ಮೇಲೆ ನಾವು ವಾಪಸ್ಸು ಹೊರಡ್ತೀವಿ. ಬನ್ನಿ ಹೋಗೋಣ. ಗೈಸ್, ಆಕ್ಚುಲಿ ನಾನು ಎಷ್ಟು ಚೆನ್ನಾಗಿದೆ ಗೈಸ್, ಈ ಟೋಪಿಗೆ ಈ ತರ ಕೂದಲು ಇನ್ನೇ ಬರಬೇಕು. ಹೌದು, ನೋಡಕ್ ಒಂಥರ ಸಪ್ಪದಾಗ ನೋಡಕ್ ಒಂಥರ ಆಸ್ಥೆಟಿಕ್ ಲುಕ್ ತರ ಚೆನ್ನಾಗಿ ಕಾಣ್ತೀವಿ ಅಲ್ವಾ. ಪರವಾಗಿಲ್ಲ, ದಾಡಿ ಮೀಸೆಲ್ಲ ಚೆನ್ನಾಗಿ ಬಂದಿದೆ ಗುರು ನಂಗೆ. ಅಂತ ಕಚ್ಚಡವಾಗಿ ತೆಗಿಯಕ್ ಹೋದ್ರು ಚೆನ್ನಾಗ್ ಕಾಣ್ಬಿಡ್ತೀಯ. ನಾವ್ ಒಳ್ಳೆ ಫೋರ್ಸ್ ಕೊಟ್ಟು ಏನೇನೋ ಮಾಡಿ ಏನೇನೋ ತೆಗಿತೀಯಾ, ಅದ್ ನನ್ ಕೈಯಿಂದಾನೆ ನನ್ನ ಫೋಟೋ ನೋಡಕ್ ಆಗಲ್ಲ. ಅದೇ ಫೋಟೋ ತೆಗಿಬೇಕು ಮೋಸ್ಟ್ಲಿ ಅಲ್ವಾ ಗೈಸ್. ನೋಡಿ ಯಾವ ಲಿಕ್ಕುದ್ರು ನೋಡ್ರಿ ನೋಡ್ರಿ ಚೆನ್ನಾಗಿ ಕಾಣಿಸ್ತೀನಿ. ನನಗೆ ಬಿಲ್ಡಪ್ ಹಾಕೋದಿಲ್ಲ, ಬಟ್ ಸ್ವಲ್ಪ ಚೆನ್ನಾಗಿದ್ದೀನಿ ಗೈಸ್ ಅಲ್ವಾ. ಥ್ಯಾಂಕ್ ಯು. ಇವಾಗ ಹೊರಟಿದೀವಿ ನೋಡಿ. ನಾನು ಬಟ್ಟೆ ಹಾಕಿಕೊಂಡಿದ್ದೆ. 1, 2, 3, 4, 5, 6, 7, 8, 9 ಬಟ್ಟೆ ಹಾಕೊಂಡು ಹೋಗಿದ್ದೀನಿ ನೋಡ್ರಿ. ಇಷ್ಟು ಬಟ್ಟೆ ಹಾಕೊಂಡಿದ್ದೀನಿ. ಬೆಂಗಳೂರಿನ ತಂದಿದ್ದು ಅಷ್ಟು ಬಟ್ಟೆ ಇಲ್ಲ ಐತೆ. ನಾನು ಟ್ರಕ್ಕಿಂಗ್ ಯಾವ ಬಟ್ಟೆ ತಗೊಂಡ್ಬಂದಿದ್ದೆ, ಎಲ್ಲಾ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ. ಜೊತೆ ಬಾಡಿಗೆ ಬಟ್ಟೆ ಬೇರೆ ಒಂದು. ಬಾಡಿಗೆ ಬಟ್ಟೆ ಬೇರೆ. ಯಪ್ಪ, ಇವಾಗ ಶೆಕೆ ಸ್ಟಾರ್ಟ್. ಯಾಕಂದ್ರೆ ಫುಲ್ ಬಿಸಿಲು ಬರ್ತೀವಿ. ಆಚೆ ಎಷ್ಟು ಬಿಸಿಲಿದೆ ಅಂತ. ಇವಾಗ ಶೆಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾವು ಆರಾಮಾಗಿ ಹಿಂದಗಡೆ ಅಲ್ಲಿ ಹೋಗೋವರೆಗೂ ಮಲ್ಕೋತೀವಿ. ನೋಡಿ, ಇವರೆಲ್ಲ ಮುಂದೆ ಕುತ್ಕೊಂಡಿದ್ದಾರೆ. ಒಳ್ಳೆ ಕೆಲಸ ಇಬ್ರಿಗೆ ಹಿಂದಗಡೆ ಬಿಟ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ ಇವಾಗ. ಸೊ ನಿಮ್ಗೆ ಕೆಳಗಡೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಸೊ ಗೈಸ್, ನಿಮ್ಗೆ ಒಂದು ತೋರಿಸ್ತೀನಿ, ಅದು ಯಾವ ಪ್ರಾಣಿ ಅಂತ ನೀವು ಕಂಡುಹಿಡಿಬೇಕು. ಓಕೆನಾ? ಇದು ಯಾವ ಪ್ರಾಣಿ ಅಂತ ಕಂಡುಹಿಡಿಬೇಕು ಗೈಸ್. ಇವಾಗ ಅದ್ರ ಪಕ್ಕ ನಿಂತ್ಕೊಂಡು ಫೋಟೋ ತಗೋಬೇಕು ಅಂತಂದ್ರೆ 100 ರೂಪಾಯಿ. ಅದ್ರ ಮೇಲೆ ಕುತ್ಕೊಂಡು ಫೋಟೋ ತಗೋಬೇಕು ಅಂದ್ರೆ 100 ರೂಪಾಯಿ. ಅದ್ರ ಜೊತೆ ಮೇಲೆ ಕುತ್ಕೊಂಡು ಹಿಂಗೆ ನೋಡಿ ಸವಾರಿ ಮಾಡ್ತಾರ, ಮುಂದೆ ಸವಾರಿ ಮಾಡ್ಬೇಕು ಅಂತಂದ್ರೆ 600 ರೂಪಾಯಿ. ಯಾಕೆ ಬೇಕಪ್ಪ ನಮ್ಗೆ ಸವಾರಿ? ನಮ್ ಸವಾರಿ ಎಲ್ಲ ಬೇಡ. ಹಿಂಗ್ ಒಂದ್ ನೋಡ್ಕೊಂಡು ಪುಸ್ಕಟ್ಟೆ ಒಂದ್ ಬ್ಲಾಗ್ ಮಾಡ್ಕೊಂಡು ಇನ್ನ ಹೋಗ್ಬಿಟ್ರೆ ಸಾಕು. ಏನಂತ್ಯಾ? ಅದು ಕೊಂಬ್ ನೋಡಿ, ಕೊಂಬೆ ಹೆಂಗಿದೆ, ಕೊಂಬೆ ಶುದ್ಧ ಇದೆ. ಅಲ್ಲಿ ಕೂದಲು ಏನದು? ಅಷ್ಟು ಯಪ್ಪ ಅಲ್ವಾ, ಸಿಕ್ಕಾಪಟ್ಟೆ ಆಸ್ಟೆಟಿಕ್ ಆಗಿದೆ ಕೂದಲುಗಳು ಮಾತ್ರ. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಕೂದಲುಗಳಿದಾವೆ. ಎಂಟೈರ್ ವೈಲ್ಡ್ ಅನಿಮಲ್ಸ್ಗಳಲ್ಲಿ ಅಗ್ರೆಸಿವ್ ಆಗಿರೋ ಅನಿಮಲ್ ಅಂತಂದ್ರೆ ಇದೆ ಗೈಸ್. ಅಗ್ರೆಸಿವ್ ಅನಿಮಲ್ ಇದೆ ಗೈಸ್. ನೋಡಿ ಅಲ್ಲಿ ರೈಡು ಹಂಗೆಲ್ಲ ಕರ್ಕೊಂಡು ಹೋಗ್ತಾರೆ ಹಿಂಗೆ ಫುಲ್ಲು, ಹಿಂಗೆಲ್ಲ ಫುಲ್ ಒಂದು ರೌಂಡ್ ಹೋಗ್ತಾರೆ ಒಳಗಲ್ಲ. ಅಪ್ಪ ಗುಂಗುರ್ ಕೂದ್ಲು ಗುದ್ದು ಬಿಸಾಕಿದ್ರೆ ನನ್ನನ್ನ ಮೋಸ್ಟ್ಲಿ ಆ ಬೆಟ್ಟ ಹತ್ರ ಹೋಗಿರ್ತೀನಿ ನಾನು. ಇದು ಹಿಂಗೆ ಎತ್ತಿ ಬಿಸಾಕಿದ್ರೆ ನನ್ನನ್ನ. ಇವಾಗ ವಿಡಿಯೋದಲ್ಲಿ ಮುಟ್ತಾ ಕಣಲ್ಲಿ. ವಾವ್, ಗುಂಗುರ್ ಕೂದ್ಲು ನೋಡಿ ಹೆಂಗಿದೆ ಇದ್ರದ್ದು. ನೀರ್ ಬಂದ್ಬಿಟ್ಟು ಹಂಗೆ ಬ್ಲೂ ಆಗಿ ಕಾಣುತ್ತೆ. ಆದ್ರೆ ಏನು ಹುಡುಗಿರ್ನ ಹಾಕೊಂಡ್ ನೋಡ್ತಿಯಲ್ಲ, ಹುಡುಗಿರ್ನ ಹಾಕೊಂಡ್ ನೋಡ್ತಿಯಲ್ಲ, ಹುಡುಗಿರ್ ನೋಡ್ಬಿಡ ಕಣ ನೀನು. ಹೇಳು, ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅದ್ ಬರ್ತಾ ಇತ್ತು ಫ್ಲೋ ಅಲ್ಲಿ. ಅವ್ಳು ನೋಡಿದ ತಕ್ಷಣ ನೀನ್ ಸೈಲೆಂಟ್ ಆಗ್ಬಿಟ್ಟು ಏನಕ್ಕೆ ಸೈಲೆಂಟ್ ಆಗಿ ಸಚಿನ 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 ಒಳ್ಳೆ ಸಚಿನ. ಯಾಕೆ ಬೇಡ್ಕೊಂಡ್ಲಿ ಬಿಡಪ್ಪ, ಬೇಡ ಬೇಡ್ಕೊಳ್ಳೋದು. ಈ ಶೂ ಎಲ್ಲ ವಾಪಸ್ ಅವ್ರಿಗೆ ರಿಟರ್ನ್ ಮಾಡ್ಬೇಕು. ಬನ್ನಿ ಎಲ್ಲ ರಿಟರ್ನ್ ಮಾಡಿ ಹೋಗುವ. Single life is better for your life. ಗೈಸ್, ಇಷ್ಟ ಗಂಟೆ ಅವ್ರ ವೈಫ್ ಬಂದು ಕುತ್ಕೊಂಡಿದ್ರು. ಅವ್ರು ಇಳ್ದು ಕೆಳಗಡೆ ಹೋಗೋರು. ಓಕೆನಾ? ಇವಾಗ ಅವರು ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಅಂತ After all campaigns, single life is best life.
ಸೂಪರ್ ಭಯ. ಯಾಕೆ ಗೊತ್ತಾ ಗೈಸ್, ಅವ್ರು ಆಗಿದ್ದು ಅರೇಂಜ್ ಮ್ಯಾರೇಜ್. ಸೊ ನೋಡಿ, ಅರೇಂಜ್ ಮ್ಯಾರೇಜ್ ಆದ್ರೆ ಅಷ್ಟು ಕನೆಕ್ಷನ್ ಇರಲ್ಲ, ಅಷ್ಟು ಜೆಲ್ ಆಗಲ್ಲ ಅಷ್ಟು ಬೇಗ. ಸೊ ಲವ್ ಮ್ಯಾರೇಜ್ ಆದ್ರೆ ನಾವು ಮುಂಚೆ ಜೆಲ್ ಆಗಿರ್ತೀವಿ ಅಂಡ್ ವಿ ಕ್ಯಾನ್ ಲೀಡ್ ಅವರ್ ಲೈಫ್ ಅಂತ. ಸೊ ನೋಡಿ, ಲವ್ ಮ್ಯಾರೇಜ್ ಆದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ, ಅರೇಂಜ್ ಮ್ಯಾರೇಜ್ ಆದ್ರೆ ಸ್ವಲ್ಪ ಕಮ್ಮಿ ಚೆನ್ನಾಗಿರುತ್ತೆ. ಬಿಕಾಸ್ ನೋಡಿ ಅಟ್ಯಾಚ್ಮೆಂಟ್ ಇರಲ್ಲ. ನೋಡಿ ಇವ್ರೇ ಅವ್ರ ವೈಫು, ನೋಡಿ ಇವ್ರು ಇಲ್ಲಿದ್ದಾರೆ, ಅವ್ರು ಹೇಳಿದ್ರು ನಾನೊಂದು ತೀರಾ ನೀನೊಂದು ತೀರಾ ಆ ತರ ಗೈಸು ಇಬ್ರು. ಸೊ ನೋಡಿ ಚೆನ್ನಾಗಿತ್ತು, ಒಂದು ಒಳ್ಳೆ ನಂಗೆ ಇಷ್ಟ ಸಿಕ್ತು, ನಂಗೆ ಅವರಿಂದ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ತು. ಅರೇಂಜ್ ಮ್ಯಾರೇಜ್ ಆಗ್ಬಾರ್ದು, ಲವ್ ಮ್ಯಾರೇಜ್ ಆಗ್ಬೇಕು. ಅದಕ್ಕೆ ನೋಡಿ ನಾವ್ ಇಬ್ರು ಸಿಂಗಲ್ ಹೆಂಗ್ ಸುತ್ತಾಡ್ತಿದೀವಿ, ಮನ್ಸಿಗೆ ಬರಂಗಿಲ್ಲ, ಹೆವಿ ಸುತ್ತಾಡ್ತಿದೀವಿ ನಾವಂತೂ. ಗೈಸ್, ನನ್ ಮದುವೆ ಆದ್ರೆ ಲವ್ ಮ್ಯಾರೇಜ್ ಆಗೋದು, ಲವ್ ಮ್ಯಾರೇಜ್ ಆಗೋದು, ಲವ್ ಮ್ಯಾರೇಜೇ ಆಗೋದು. ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ನಮ್ಗೆ ಅಡ್ವೈಸ್ ಒಬ್ರು ಕೊಟ್ಟವ್ರು, ಲವ್ ಮ್ಯಾರೇಜ್ ಆಗಿ ಅಂತ ಅಡ್ವೈಸ್ ಕೊಟ್ಟವ್ರು. ಅಡ್ವೈಸ್ ಮದುವೆ ಆದವ್ರೆ ಅಡ್ವೈಸ್ ಕೊಟ್ಟಾದ್ಮೇಲೆ ನಾವು ಅದನ್ನ ಪಾಲಿಸ್ಬೇಕು ಅಷ್ಟೇ. ಡನ್ ಗೈಸ್, ಇವಾಗ ಹೋಗ್ತಾ ಇದೀವಿ. ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್, ಈಗ ಜಸ್ಟ್ ಬಂದ್ವಿ ಅಷ್ಟು ನಮ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿದ್ದಿತ್ತು. ಸೊ ಅದಕ್ಕೆ ಒಳ್ಳೆ ವೆಜ್ ಮೀಲ್ ತಗೊಂಡಿದೀವಿ. ಇಬ್ರು ಒಳ್ಳೆ ಬ್ಯಾಟಿಂಗ್ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು ಗೈಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಕ್ರೇಜಿ ಆಗಿರುತ್ತೆ. ಅವಾಗ ಬರೀ ಕ್ರೇಜಿ ಅಂತ ನಿಂಗೆ ಗೊತ್ತು, ಬಟ್ ಅದು ಕೂಡ ನೆಕ್ಸ್ಟ್ ವ್ಲಾಗು ಒಂಥರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ವೆಯ್ಟ್ ಮಾಡ್ತೀರಿ. ಸಿ ಯು, ಬಾಯ್.